ಹಿಡ್ಕೋ ಅಪ್ಪ. ಪೂಜೆ ಮಾಡಿದ್ರಿ ಇಲ್ಲಿ ಯಾರಾದ್ರು? ಏನಪ್ಪ ಯಾರು ಬಂದಿಲ್ಲಲ್ಲ? ಊದ್ ಕಡ್ಡಿ ಬಿಸಾಕವ್ರೆ, ಅದಕ್ಕೆ ಬಿಸಾಕಬಾರ್ದು. ಹಾಂ, ಒಳ್ಳೇದು ಒಳ್ಳೇದು ತಾಯಿ. ಕೇಳಬೇಕಲ್ಲ, ಒಳ್ಳೇದಾಗ ಕೇಳ್ತೀವಿ ನಾವು. ಯಾರ ಹತ್ರ 1 ರೂಪಾಯಿ ತೊಗೊಳ್ಳಲ್ಲ ತಾಯಿ. ನಾನು 1 ರೂಪಾಯಿ ಮುಟ್ಟೋದಿಲ್ಲ. ಮೊನ್ನೆ ಆಯ್ತಪ್ಪ, ನಿಂದು ಇಂಟ್ರ್ಯೂ ಪಾಸ್ ಆಯ್ತಾ ಹೇಳಿದ್ದೆ. ಇಂಟ್ರ್ಯೂ ಪಾಸ್ ಆಯ್ತಾ ನಿಮ್ಮದು? ಆಯ್ತಲ್ವಾ? ಒಳ್ಳೇದು ತಾಯಿ. ನಿನಗೊಂದು ಒಳ್ಳೆ ವಿಚಾರ ಹೇಳ್ತೀನಿ ನೋಡ್ತಾಯಿ. 1 ರೂಪಾಯಿ ತೊಗೊಳೋದಿಲ್ಲ, ಯೋಚನೆ ಮಾಡೋಕೆ ಹೋಗ್ಬೇಡ ನೀನು. ನಿನ್ನ ಹತ್ರ 1 ರೂಪಾಯಿ ತೊಗೊಂಬಿಟ್ರೆ ನನಗೆ ಶಾಪ ಬಿದ್ದಂಗೆ ಅದು. ನಾ ಯಾರ ಹತ್ರ ಮುಟ್ಟಲ್ಲ. ನಿನಗೆ ನಾನು ಯಾರಂತ ಗೊತ್ತಿಲ್ಲ ಅಷ್ಟೇ. ನಾ ಹೇಳೋ ಮಾತುಗಳು ಯಾವತ್ತೂ ಸತ್ಯ ಆಗತ್ತೆ. ಸುಳ್ಳು ಹೇಳಿ ಅಭ್ಯಾಸ ಇಲ್ಲ ನನಗೆ. ನೀವು ಹೋಗೋನು ತಾಯಿ, ಹಿಂಗೆ ಹೋಗ್ಬಿಡ್ತೀನಿ. ಮಕ್ಕಕ್ಕೆ ಹೋಗೋದ್ಬಿಟ್ಟು ನನಗೆ ಕೋಟಿಗಟ್ಟಲೆ ಆಸ್ತಿ ಇದೆ ತಾಯಿ. ಯಾರೋ ಮಶಾನದೊಳಗಡೆ ಓಟ್ ಬಂದು ಹಾಗೆ ಕಾಲಿಟ್ಕೊಂಡು ಬಂದ್ಬಿಟ್ಟವ್ರು ಇಲ್ಲಿ. ನಿನಗೇನು ಕನಸು ಬೀಳ್ತಾವಲ್ಲ, ಕೆಟ್ಟ ಕನಸುಗಳು ಬೀಳ್ತಾ ಇಲ್ಲಲ್ಲ? ಬೀಳ್ತಾ ಇದ್ದಾವ? ಹಾಂ, ಅದಕ್ಕೆ ನೋಡು, ಅದು ಗ್ಯಾಪ್ಕ ಯಾಕೆ ಇರೋಲ್ಲ ಅಂದರೆ ನಿನಗೇನು ಗೊತ್ತಾಗ್ತಾ ಇಲ್ಲ. ನೀನು ಮಲಗದಾಗ ಏನಾಗ್ತಾ ಇದೆ ಅಂದರೆ ಕನಸಿಂದ ನೆನೆಸಾಗ್ತಾ ಇದೆಯಾ ನೀನು. ನೀರೊಳಗೆ ನೀರಾಗಿ ಹೋಗ್ಬಿಟ್ಟಿದ್ಯಾ. ಇನ್ನು ಮೇಲೆ ನಿನಗೆ ಒಳ್ಳೆ ದಿವಸ ಶುರು ಆಗುತ್ತೆ ಇವಾಗ ನಿನಗೆ. ಆಯ್ತಾ ತಾಯಿ? ನಾನು ಹೇಳಿ ಸುಳ್ಳಾಗ್ಬಿಟ್ರೆ ಆಶ್ರಮಕ್ಕೆ ಬಾ ತಾಯಿ. ಯಲಹಂಕದೊಳಗೆ ಆಶ್ರಮ ಇದೆ ನಂದು. ಹಾಂ, ಇಟ್ಟಿಗೆ ಸ್ವಾಮಿ ಅಂತ ಕೇಳಿ. ಇಟ್ಟಿಗೆ ಸ್ವಾಮಿ ಅಂತ ಕೇಳಿದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ ನಿಮಗೆ. ಇಟ್ಟಿಗೆ ಸ್ವಾಮಿ ಅಂತ ಹೆಸರು. ಸರ್ಕಲ್ ಒಳಗಡೆ ಯಲಹಂಕ ಸರ್ಕಲ್ ಐತಲ್ಲ, ಮಂತ್ರಿ ಮಾಲು ಇದೆಲ್ಲ ಬರುತ್ತಲ್ಲ ಆ ಕಡೆ ಸರ್ಕಲ್ಲು, ಅಲ್ಲಿ ಬಂದು ನೀನು ಯಾರಿಗಾದ್ರೂ ಕೇಳು. ಇಟ್ಟಿಗೆ. ಹೌದಾ? ಹಾಂ ತಾಯಿ, ಏನಾಗ್ಬಿಟ್ಟಿದೆ ಅಂದರೆ ಇಲ್ಲಿ ಓಡಾಡ್ಬಿಟ್ಟಿದ್ದಾರೆ. ಆಯಿತಾ? ಅದಕ್ಕೆ ನಿನಗೆ ಏನಾಗ್ಬಿಟ್ಟಿದೆ ಅಂದರೆ ಸ್ವಲ್ಪ ಕನಸುಗಳು, ಆಮೇಲೆ ಸ್ವಲ್ಪ ಕೆಲವು ವ್ಯಾಪಾರದಲ್ಲಿ ಇದಾಗ್ಬಿಡುತ್ತೆ ನಿನಗೆ, ತಳಮಳ ಆಗ್ಬಿಡುತ್ತೆ. ಇನ್ನೊಂದು ಸ್ವಲ್ಪ ದಿವಸದಲ್ಲಿ ನೋಡಿ, ಇದೆಲ್ಲ ಗೌರ್ಮೆಂಟ್ ಪ್ರಾಪರ್ಟಿ ಅಂದ್ಬಿಟ್ಟು ನಿನಗೆ ಎತ್ತಿಸ್ಬಿಡ್ತಾರೆ. ನಾನು ಹೇಳಿ ಸುಳ್ಳಾಗ್ಬಿಟ್ರೆ ತಾಯಿ, ಅವಾಗ ಕೇಳಿ ನಿನಗೆ. ನೋಡ್ತಾ ಇರಿ, ಇನ್ನು 2 ದಿವಸದಲ್ಲಿ ಬಂದು ನಿನಗೆ ಎತ್ತಿಸ್ತಾರೆ. ಇದು ನಾನು ಹೇಳಿ ಸುಳ್ಳಾಗ್ಬಿಟ್ರೆ ಕೇಳು. ಅದು ತಪ್ಪಿಸ್ಬೇಕಾದ್ರೆ ಏನಿಲ್ಲ ತಾಯಿ, ಒಂದು ಮಂತ್ರ ಹೇಳ್ತೀನಿ, ಅದನ್ನು ಮಾಡಿ ಕೈಯಿಂದ ನೀರು ತೊಳ್ಕೊಂಬಿಡು. ತಗೋ ತಾಯಿ, ತಗೋ. ಇಲ್ಲಿ ಬಂದ್ಯಪ್ಪ ಹುಡ್ಕೊಂಡು ನೀನು. ಹೇಳಿದ್ನಲ್ಲ ಅಲ್ಲಿ ಬಾ, ಆಶ್ರಮ ಹತ್ರ ಬಾ ಅಂತ ಹೇಳಿದ್ನಲ್ಲ ನಿನಗೆ ಪೂಜೆಗೆ. ಯಾಕೆ ನಾನು ಹೇಳಲಿಲ್ಲ ನಿನಗೆ? ತೊಂದರೆ ಕೊಡಬಾರ್ದು, ದುಡ್ಡು ಗಿಡ್ಡೆಲ್ಲ ಕೊಡಕ್ಕೆ ಬರಬೇಡ. ಮೊನ್ನೆ ಯಾರು ನಿಮ್ಮ ಅಪ್ಪ ಅವ್ರು ನನಗೆ 2 ಲಕ್ಷ ರೂಪಾಯಿ ಕೊಡಕ್ಕೆ ಬಂದಿದ್ದಾರೆ ನನಗೆ ಆಶ್ರಮಕ್ಕೆ. 2 ಲಕ್ಷ ಕೊಡಕ್ಕೆ ಬಂದಿದ್ದಾರೆ ನನಗೆ. ಯಾವುದೋ ನಾನು 1 ರೂಪಾಯಿ ಮುಟ್ಟಲ್ಲ. ಎಲೆಕ್ಷನ್ ಗೆದ್ರಾ? ಹಾಂ, ಆಯ್ತಾ? ಜಾಗ ಎಲ್ಲ ಆಸ್ತಿ ನಿಮ್ದು ಆಯ್ತಾ? ಹಾಂ, ಆಯ್ತು. ಬೇಡ ಬೇಡ, ನಮಗೆ ಬೇಡ ಇರಲಿ. ನೀನು ತಾಯಿ ಆಶೀರ್ವಾದ ತಗೋಬೇಕು. ನಿಮ್ಮ ತಾಯಿ ಎಲ್ಲೋ ಊರಲ್ಲಿರೋದು, ಎಲ್ಲೋ ಇದು ಮಾಡೋದನ್ನ ನೀನು ಮಾಡಕ್ಕೆ ಹೋಗ್ಬೇಡ. ಆಯ್ತಾ? ಹಾಂ, ಹೇಳ್ದಂಗೆ ಮಾಡು. 1 ರೂಪಾಯಿ ಒಂದು ಬಾಳೆಹಣ್ಣು ಕೊಟ್ಬಿಡು. ಈಗ ಬೇಡ. ಜನವರಿ 2ನೇ ತಾರೀಕು ಕರೆಕ್ಟಾಗಿ 3 ಗಂಟೆಗೆ ಬಂದ್ಬಿಡು. ಆಯ್ತಾ? ಹಾಂ, ತಾಯಿ ಆಶೀರ್ವಾದ ತಗೋರ್ದು. ಬಾ ತಾಯಿ. ಅವನು ತಾಯಿಲಿ ನೋಡಿ ಕೋಟಿಗೆ ಬರ್ತಾನೆ, ಹುಡ್ಕೊಂಡು ಬಂದಿದ್ದಾನೆ ಇವತ್ತು. ಹಾಂ, ಆಶೀರ್ವಾದ ತಗೋ. ಇರಲಿ. ಹಾಂ, ತಗೋ. ಜಾವ್ ಹೋಗಿ, ಕರಿತಾ ಇದ್ದಾರೆ ಹೋಗಿ. ಇವ್ರಿಗೆ ಕನ್ನಡ ಬರಲ್ಲ, ಕನ್ನಡ ಕಲಿಬೇಕಪ್ಪ ನೀನು. ಆ ತಾಯಿ ಆಶೀರ್ವಾದ ತಗೋ. ಈಗ ಆಗಿದೆ ಆಸ್ತಿ, ಇನ್ಮೇಲೆ ನಿಂದೆ ಅದು ಆಸ್ತಿ. ನಿನ್ನ ಹೆಸ್ರಿಗಾಗತ್ತೆ. ಇನ್ನು 3 ದಿವಸದಲ್ಲಿ ಆಗುತ್ತೆ ನಿನಗೆ. ಕೇಳಿಸ್ತಾ? ಈಗ ಬರೋ ಅಮಾವಾಸ್ಯೆ ಅಷ್ಟೊಳಗಡೆ ಒಂದು ಲಿಂಬೆಹಣ್ಣು, ನಿಮ್ಮದು ಜಾಗ ಇದೆಯಲ್ಲ ಸೈಟು, ಆ ಜಾಗಕ್ಕೆ ತೆಗೆದುಬಿಟ್ಟು ಹೊಡೆದ್ಬಿಡು. ಆಯಿತಾ? ಆಮೇಲೆ ನಿಮ್ಮ ತಾಯಿ ಇಲ್ಲಿಲ್ಲ, ಊರಲ್ಲವ್ರೆ. ಅಪ್ಪ ಮಗ ಇಬ್ಬರೇ ಇದ್ದೀರಾ. ಅಪ್ಪ ಅಮ್ಮನ ಜಗಳ ಆಸ್ತಿಗೋಸ್ಕರ. ಇನ್ಮೇಲೆ ಒಂದಾಗತ್ತೆ, ಒಳ್ಳೇದಾಗ್ಬಿಡು. ಈ ತಾಯಿದ ಆಶೀರ್ವಾದ ತಗೋ. ಈ ತಾಯಿ ಗುಣ ಒಳ್ಳೇದೈತೆ ನೋಡು. ಈ ಜಾಗದಲ್ಲಿ ಇಲ್ಲೆಲ್ಲ ಓಡಾಡ್ಬಿಟ್ಟಿದ್ದಾರೆ, ಅದಕ್ಕೆ ಹಂಗಾಗಿರೋದು. ಕೊಡ್ತಾಯಿ, ನೀರು ಕೊಡ್ತಾ ಇಲ್ಲಿ. ನಿಂದೆಲ್ಲ ಇದು ತೆಗೆದುಬಿಡ್ತೀನಿ ತಾಯಿ. ನೆಕ್ಸ್ಟ್ ಪ್ರಭು ತಾಯಿ ನನ್ನಮ್ಮ. ಕೈಗೆ ನೀರು ಹಾಕೋತಾಯಿ, ನೀನು ಕೈಗೆ ನೀರು ಹಾಕೋತಾಯಿ. ಹಾಂ, ತೊಳ್ಕೊತಾಳೆ. ಕೈ ತೊಳ್ಕೊ. ಹಾಂ, ಒಂದು ಮಂತ್ರ ಹೇಳ್ತೀನಿ, ಹೇಳ್ತಾಯಿ. ಆಕಾಶ ಕಾಗೆ ಆಕಾಶದ ನೋಡೋದಿರ್ಲಿ. ಆಕಾಶ ಕಾಗೆ ನೋಡ್ದಂಗಿರ್ಲಿ. ನನ್ನ ಅಂಗಡಿ ಮೇಲೆ ಯಾವ ಕಣ್ಣು ಯಾರ ಕಣ್ಣು ಬೀಳ್ದಂಗಿರ್ಲಿ. ಮೇಲೆ ಒಳ್ಳೇದಾಗತ್ತೆ ತಾಯಿ ನಿನಗೆ. ನೋಡ್ತಾ ಇರೋ ಇವಾಗೆಲ್ಲ ತೆಗಿತೀನಿ ನೋಡು, ಹೆಂಗೆ ತೆಗಿತೀನಿ ನೋಡು. ನಿಂದು ಶಕ್ತಿ ಎಲ್ಲ ಇಲ್ಲಿರೋದೆಲ್ಲ ನಿನ್ಗೆ ನೋಡು. ನನ್ನ ಕೈ ಒಳಗಡೆ ರಕ್ತ ಬೀಳುತ್ತೆ ನೋಡಿ. ಈಗ ಇಲ್ಲಿ ಆ ಥರ ಮಾಡಿಸ್ಬಿಟ್ಟಿದ್ದಾರೆ ನಿನಗೆ. ಯೋಚನೆ ಮಾಡ್ಬಿಡ್ತಾಯಿ, ಒಳ್ಳೇದಾಗತ್ತೆ. 1 ರೂಪಾಯಿ ಮುಟ್ಟಲ್ಲ. ಕೇಳೋರಪ್ಪ 2 ಲಕ್ಷ ಕೊಟ್ಟಿದ್ರು, ತಿಪ್ಪೆಯೊಳಗೆ ಬಿಸಾಕ್ಬಿಟ್ಟಿದ್ದೀನಿ. ಮುಟ್ಟಲ್ಲ ನಾನು. ನೀನೀಗ ನನಗೆ 10 ರೂಪಾಯಿ ಕೊಟ್ಟರು 1 ರೂಪಾಯಿ ಮುಟ್ಟಲ್ಲ ನಾನು. ನೀರು ಕುಡಿ ಅಂದರೆ ಕುಡಿತೀನಿ, ಕುಡಿಬೇಡ ನೀನು ಹೋಗಿ ಹಾಗೆ ಹಾಳಾಗಿದ್ರೆ ಹಾಗೆ ಹೋಗ್ಬಿಡ್ತೀನಿ ತಾಯಿ. ಆ ಥರ ನಾನು. ಕೇಳಿಸ್ತಾ ತಾಯಿ? ಯಾರ ಮಾತು ಕೇಳಲ್ಲ ನಾನು. ನಮ್ಮ ತಂದೆ ತಾಯಿ ನನಗೆ ಚಿಕ್ಕ ವಯಸ್ಸಲ್ಲಿ ಹುಡುಕ್ತಾ ಇದ್ರು 3 ವರ್ಷದಲ್ಲಿ. ಎಲ್ಲೋಗ್ಬಿಟ್ಟಿದೆ ಗೊತ್ತಾ? ಬೆಟ್ಟದಲ್ಲಿ ಹೋಗಿ ತಪಾಸು ಕೂತ್ಕೊಂಡ್ಬಿಟ್ಟಿದ್ದೆ ನಾನು. ಅಂದರೆ ನನಗೆ ಒಂದು ಶಕ್ತಿ ಇದೆ ನನ್ನಲ್ಲಿ, ಅದ್ಭುತವಾದ ಶಕ್ತಿ ಇದೆ ತಾಯಿ. ಆಯಿತಾ? ಹಾಂ, ಹೇಳ್ತಾಯಿ. ಬಾಮ್ಮ ಇಲ್ಲಿ ಬಾ ತಾಯಿ, ಕೂತ್ಕೋ, ಚೇರ್ ಮೇಲೆ ಕೂತ್ಕೋ. ನಿನಗೆ ಈ ಜಾಗದಲ್ಲಿ ಒಳ್ಳೇದೈತೆ. ನಿನಗೆ ಈ ಜಾಗದ ಒಳಗಡೆ ನಿಧಿ ಐತೆ. ಹೇಳಕ್ಕೆ ಹೋಗ್ಬೇಡ. ಇದು ಗೌರ್ಮೆಂಟ್ನವ್ರು ಇಷ್ಟರಲ್ಲೇ ಬಂದು ಇನ್ನೊಂದು 2 ದಿವಸದಲ್ಲಿ ಎತ್ಸೋಂಗವ್ರೆ. ಕೂತ್ಕೊಳ್ಳಿಯಪ್ಪ, ಕೂತ್ಕೊಳ್ಳಿ. ಅಲ್ಲಿ ಕೂತ್ಕೋಗಿ ಇದು ಮಾಡ್ಬೇಕಾರೆ ಬರ್ರಿ. ಇರಲಿ, ಎಲ್ಲಿ ಹೋಗಲ್ಲ, ಎಲ್ಲ ಅವರಲ್ಲ ತಾಯಿ. ಯಾಕಮ್ಮ ತಾಯಿ ಹೆದರಿಕೆ ನಾನು ನಿನಗೆ? ಹೋಗಣ್ಣ, ಹೋಗ್ಬಿಡ್ತೀನಿ. ಹೋಗ್ಲಾ?
ಹೋಗು ಮಕ್ಕಕ್ಕೆ ಹೋಗೋದು ತಗೋ, ನೀರು ಹಾಕೊಂಡು ಮಕ್ಕಕ್ಕೆ ಹೋಗಿ ನಾನು ಹೋಗ್ಬಿಡ್ತೀನಿ ತಾಯಿ. ಹೋಗಿ ತಗೋ ನೀರು ತಗೋ. ಮತ್ತೆ ಯಾಕೆ ತಾಯಿ ನೀನು ಅಲ್ವೇ? ಹಂಗೆ ಮಾಡಬಾರ್ದು, ಒಳ್ಳೇದಾಗೋದಕ್ಕಲ್ವ ನಾನು ನಿನಗೆ ಯೋಚನೆ ಮಾಡ್ತಾ ಇರೋದಲ್ವ ತಾಯಿ ಅಲ್ವೇ? ಅದಕ್ಕೆ ಬಾಯಿಲಿ ಕೆಳಗೆ ಕೂತ್ಕೊಪ್ಪ. ಅವ್ನಿಗೆ 2 ಸತಿ ಕೆನ್ನೆಗೆ ಹೊಡಿ ತಾಯಿ, 2 ಸತಿ ಕೆನ್ನೆಗೆ ಹೊಡಿ. ಮಾಡಬೇಕು ನಿನ್ನ ಶಾಪ, ಯಾಕಂದ್ರೆ ಅವನಲ್ಲಿ ಗುಣ ಇದೆ, ಅದು ತಾಯಿ ಅವ್ನು ದೂರ ಇದ್ದಾರೆ, ಬುದ್ಧಿ ಮಾತು ಹೇಳೋರಿಲ್ಲ ಅವನಿಗೆ. ನಿನಗೆ ಒಳ್ಳೇದಾಗ್ತಂದ್ರೆ ನೀನು ಅವ್ನ ಮಗನ ಥರ ನೀನು ಅವನ್ನ ನೋಡ್ಕೋಬೇಕು. ಒಂದು ಕೆನ್ನೆಗೆ ಹೊಡಿ ಅವನಿಗೆ, ಕೊಡು ಕೆನ್ನೆಗೆ, ಹಿಂಗೆ ಮುಟ್ಟು ಆ ಕಡೆ ಒಂದು ಹೊಡಿ. ಮಾಡ್ತೀಯಾ ಹೇಳು, ಮಾಡ್ತೀಯಾ? ಹಿಂಗನ್ನಿ ಕೈ ಮಾಡ್ತೀಯಾ? ಮಾಡಬೇಡ, ಜಗಳ ಆಡಬಾರ್ದು ಆಸ್ತಿಗೋಸ್ಕರ. ಇನ್ನು 2 ದಿವಸದಲ್ಲಿ ನಿನ್ನ ಹೆಸರಿಗಾಗತ್ತೆ, ಆಯ್ತಾ? ಕರ್ಪೂರ ತೆಗಿ. ಇದೆಯಾ ಕರ್ಪೂರ ತೆಗಿ, ಟೆನ್ಷನ್ ಆಗಬಾರ್ದಪ್ಪ ಯಾವತ್ತೂ ಟೆನ್ಷನ್. ನೋಡಿ ಹಿಂಗೆ ಮಾಡಿನೇ ನೀನು ಆಸ್ತಿ ಕಳ್ಕೊಂಡಿದ್ದು, ಆಯ್ತಾ ಅಲ್ವಾ? ಇದೇಂತ ಇದು ಕರ್ಪೂರ ತಗೋತಾಯಿ, ಬಾಮ್ಮ ಕೈಲಿ ಹಿಡ್ಕೊ ತಾಯಿ, ಕರ್ಪೂರ ಕೈಲಿ ಹಿಡ್ಕೊ. ಅವ್ನು ತಲೆ ಮೇಲೆ ಇಡ್ತಾಯಿ, ತಲೆ ಮೇಡಮ್ಮ, ತಲೆ ಮೇಡಿ ಇಡ್ತಾಯಿ ತಗೋತಾಯಿ. ಹೂವು ಇಡೋದು, ಆಯ್ತಾ ತಾಯಿ? 2 ಕರ್ಪೂರ ಹೂವು 2 ತೊಗೊಂಡು ಕೈಲಿ ಹಿಡ್ಕೊತಾಯಿ. ಅವ್ರಿಗೆ ನಿಮ್ಮ ಅಜ್ಜಿಗೆ ಏನಾಯ್ತು ಮೊನ್ನೆ ಬೆಂಕಿ ಹಚ್ಚಿದ ಕೈಗೆ? ಸುಟ್ಟೋಯ್ತಾ? ಏನು ಹೊಲಿಗೆ ಹಾಕಿದ್ರ ಕೈಗೆ? ಏನಾಗಲ್ಲ, ಅದು ಅವರು ಭಕ್ತಿಯಿಂದ ಬೇಡ್ಕೊಂಡಿಲ್ಲ. ದೇವ್ರಿಗೆ ಯಾರು ಭಕ್ತಿ ಇರುತ್ತೋ ಅದು. ಇಲ್ಲಮ್ಮ ತಾಯಿ, ಏನಾಗೋದಿಲ್ಲ ತಾಯಿ, ಹಿಡ್ಕೊಂಡು ನೋಡು ಅಮ್ಮ ತಾಯಿ. ಇಲ್ಲಿ ಬಾಯಿಲಿ ಅರ್ಧಂಬರ್ಧ ಮಾಡಿದ್ರೆ ಹೆಂಗಮ್ಮ? ಏನ್ ನೋಡಿದಿರ ತಾಯಿ? ಚಕ್ಲಿ ಎಲ್ಲರಿಗೂ ದೃಷ್ಟಿ ತೆಗೆದುಕೊಡ್ತೀನಿ ಇವ್ರದ್ದು ಅಂಗಡಿದು. ಚಕ್ಲಿ ನಿಮ್ಮ ಮನೆಯೊಳಗೆ ಎಲ್ರಿಗೂ ಹಂಚಿಬಿಡು. ನಿಮ್ಮ ಮನೆ ಪೂಜೆ ಮಾಡ್ತಾರಲ್ಲ, ತಗೊಂಡೋಗಿ ಎಲ್ಲರಿಗೂ ಹಂಚಿಬಿಡು. ಸ್ವೀಟ್ ಇಷ್ಟನಾ? ಸ್ವೀಟು ಇವತ್ತು ಯಾವಾರ? ಬುಧವಾರ. ಹಿಂಗೆ ಮಾಡು, ಇದು ನಾಳೆ ಕೊಡು. ಇದು ನಾಳೆ ಹಂಚು. ದುಡ್ಡೇನು ಕೊಡಕ್ಕೆ ಹೋಗ್ಬೇಡ ತಾಯಿಗೆ. ಆಶೀರ್ವಾದ ತೊಗೊಂಡೆಲ್ಲ ತಾಯಿ ಮಗನ್ ಕೊಟ್ಟಂಗೆ ಚಕ್ಲಿ. ನಿನ್ನ ಮಗ ಅಲ್ವಾ ತಾಯಿ ಅವನು? ಈಗ ಆಶೀರ್ವಾದ ಮಾಡಿದೆ ತಾಯಿ. ಎಲ್ಲ ಕರ್ಪೂರ ಹಚ್ಕೊಳ್ಳೋದಿಲ್ಲ ಅಂತ್ಯ. ನಿನ್ನ ಮಗ ಬಂದವನೆ ಕೆನ್ನೆ ಹೊಡ್ಸ್ಕೊಳ್ಳಿಲ್ವಾ? ಅಲ್ಲ ತಾಯಿ, ಮಗನ್ಗೆ ಕಪಾಳ ಕೊಡ್ತೀನಿ. ಅಮ್ಮ ತಾಯಿ ಹೋಗ, ಕೊಡಬಾರ್ದಪ್ಪ. ಅಯ್ಯೋ ಶಿವನೇ, ಕೊಡಲ್ವಾ ತಾಯಿ? ಮಗನ್ಗೆ ಹೊಡೆದಲ್ಲ ತಾಯಿ. ನಿಮ್ಮಮ್ಮನ್ ನೀನೇ ಕೇಳ್ಬೇಕು ಚಕ್ಲಿ ಕೊಡಮ್ಮ ಅಂತ, ನಾನ್ ಕೇಳಕ್ಕಾಗಲ್ಲ. ಕೊಡ್ಲಾ ತಾಯಿ? ನಿಂಗೆ ಕೊಡ್ಲಾ? ಸರಿ ನಾನ್ ತಗೋತೀನಿ ಬಿಡು ತಾಯಿ. ನನಗೆ ಬಬ್ಬಲ್ ಗಮ್ ಮೊದ್ಲಿಂದಾನು ಇಷ್ಟ, ಚಿಕ್ಕ ವಯಸ್ಸಿಂದ. ಆಯ್ತು ತಾಯಿ, ನಿನ್ನ ಆಶೀರ್ವಾದ. ಹೊರಡ್ಲ ಏನ ಮಾಡ್ತಾಯಿ? ಕರ್ಪೂರ ಸರಿ ಆಯ್ತಾ? ಬರ್ಲಾ ನಾನು? ನಿನ್ ಮಗ ಅಲ್ವಾ ತಾಯಿ? ಅಲ್ಲಪ್ಪ ಹೋಗ್ಲಾ? ನಿಮ್ ಮಗನ್ ತೋರ್ಸ್ಲಾ ನಾನು? ನೋಡಿ ನಿಮ್ ಮಗ ನೋಡಿ, ಎಲ್ಲವ್ರು ನೋಡಿ. ಅಲ್ಲಿ ಒಳಗಡೆ ಕ್ಯಾಮ್ರಾ ಐತೆ, ಇದು ಕುರಿ ಅಂತ ಕಾಮಿಡಿ ಪ್ರೋಗ್ರಾಮು. ಕುರಿ ಅಂತ ಕಾಮಿಡಿ. ಈ ಒಂದು ಪ್ರೀತಿಯ ಕಾಣಿಕೆ ತಾವು ದಯವಿಟ್ಟು ಸ್ವೀಕರಿಸಬೇಕು ಅಮ್ಮ ಅವರು. ಓಕೆ ಅಮ್ಮ, ವಾಸ್ತು ಚೆನ್ನಾಗಿಲ್ಲ, ಯಾರೋ ಏನೋ ತುಳಿದವ್ರೆ, ತೊಳಿಬೇಕು, ಸ್ವಲ್ಪ ಶಾಸ್ತ್ರ ಮಾಡಬೇಕು ಅಂದೆ. ಅಲ್ಲಿವರೆಗೂ ಎಲ್ಲ ಓಕೆ ಅಂದ್ರಿ, ಫ್ರೀ ಅಂದಮೇಲೆ. ಆಮೇಲೆ ನಿನ್ನ ಮಗ ಅಮ್ಮ ಕಪಾಳ್ಗುಡಿ ಒಂದು ತಪ್ಪು ಮಾಡೋನಿಂದೆ ಸುಮ್ಮನೆ ಕಪಾಳ್ಗೊಡಿದ್ರಿ. ಆಮೇಲೆ ನಿಮ್ಮ ಡಬ್ಬ ಎತ್ಕೊಟ್ಬಿಡಿ ನಿಮ್ಮ ಮಗನಿಗೆ. ಅಂದಮೇಲೆ ತಾಯಿ ರೂಪ ಅಲ್ಲ ತಾಯಿ, ನೀವು ದುರ್ಗಾ ರೂಪಿ ತಾಳ್ಬಿಟ್ಟಲ್ಲಮ್ಮ. ಮಗನ್ಗೆ ಕಪಾಳ ಕೊಡ್ದಿದ್ದು ಯಾಕೆ? ಮತ್ತೆ ಎತ್ತವನಲ್ಲ ಒತ್ತಾನಲ್ಲ ಅಂದ್ರೆ ನೀವೇ ಕೊಡಿದ್ರಿ ಕಪಾಳಿಗೆ? ಗೊತ್ತಾಗಿಲ್ವಾ? ಅದನ್ನೇ ಕುರಿ ಅನ್ನೋದು. ಸರಿ ಓಕೆ, ನಗ್ನಾಗ್ತಾ ಇರ್ರಿ, ನಿನ್ನ ನಗ್ಸೋ ಒಂದು ಉದ್ದೇಶ.